ಹಿಂದಿನ ಬಿಜೆಪಿ ಸರ್ಕಾರವನ್ನು ಕಾಡಿದ್ದ 40% ಕಮಿಷನ್ ಭೂತ ಇದೀಗ ಸಿದ್ದರಾಮಯ್ಯ ಸರ್ಕಾರದ ಬೆನ್ನೇರಿದೆ. ಈ ಸರ್ಕಾರದಲ್ಲೂ 40% ಕಮಿಷನ್ ಮುಂದುವರೆದಿದೆ. ಮೊದಲು ಶಾಸಕರೇ ನೇರವಾಗಿ ಹಣ ಕೇಳ್ತಾ ಇದ್ರು. ಇದೀಗ ಅಧಿಕಾರಿಗಳೇ ನಮ್ಮ ಬಳಿ ಬಂದು ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ. ನಾಗಮೋಹನ್ ದಾಸ್ ಕಮಿಟಿಗೆ ಈ ಭ್ರಷ್ಟ ಅಧಿಕಾರಿಗಳ ಮಾಹಿತಿಯನ್ನು ಕೊಟ್ಟಿರುವುದಾಗಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗುಡುಗಿದ್ದಾರೆ. ಆ ಮೂಲಕ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ವಿಪಕ್ಷಗಳಿಗೆ ಸರ್ಕಾರದ ವಿರುದ್ಧ ಹೊಸ ಚಾಟಿ ಸಿಕ್ಕಂತಾಗಿದೆ. ಈಗ ಆ ಪರಿಸ್ಥಿತಿ ಈಗ ಅಧಿಕಾರಿಗಳು ಬರ್ತಾರೆ, ನೋಡ್ರಿ ನಿಮ್ಗೆ ಕೆಲಸ ಬೇಕಾದ್ರೆ ಎಷ್ಟು ದುಡ್ಡು ಕೊಡಿ ಅಂತಾರೆ. ಸರ್, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ, ನಾಟ್ ಇವನ್ ಒನ್ ಡಿಪಾರ್ಟ್ಮೆಂಟ್, ಆಲ್ ದಿ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಇದೆ ವೆರಿ ವರ್ಸ್ಟ್ ಅಫಿಷಿಯಲ್ಸ್, ಕರಪ್ಟ್ ಅಫಿಷಿಯಲ್ಸ್. ಇವನ್ ಕಾರ್ಪೊರೇಟ್ BBMP ಆಗಲಿ ಅಥವಾ PWD ಆಗಲಿ ಅಥವಾ ಇರಿಗೇಷನ್ ಆಗಲಿ, ಅಧಿಕಾರಿಗಳ ದುರಾಂಕಾರದ ಪರಮಾವಧಿ ಬಂದಿದೆ. ನಾವು ಅವರ ವಿರುದ್ಧ ಹೋರಾಟ. ಈಗ ಒಂದು ಹೇಳ್ತೀನಿ, ನೀವು ಫಸ್ಟ್ ಎಲ್ಲ ಹೇಳ್ತೇವೆ ದೂರು ಕೊಟ್ಟಿಲ್ಲ, ಕೂದು ಕೊಟ್ಟಿಲ್ಲ ಅಂತ. ನಾವು ವಾಲ್ಯೂಮ್ ಆಫ್ ಇವ್ರಿಗೆ ಕೊಟ್ಟಿದ್ದೀವಿ. ಇವಾಗ ಲಾಸ್ಟ್ ಸರ್ಕಾರ ನಿಮ್ಮ ಹತ್ರ ಏನೂ ಇಲ್ಲ ಅಂತ ಕೊಟ್ಟಿದ್ದೀವಿ. 7,000 8,000 ಪುಟದ ಡಾಕ್ಯುಮೆಂಟ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಈಗ ಇದಕ್ಕೂ ಅಷ್ಟೇ ಕೊಡ್ತೀವಿ, ಸಮಯ ಬಂದಾಗ ಖಂಡಿತ ಕೊಡ್ತೀವಿ. ಈಗ ಏನಾಗಿದೆ, ಇಂಡಿವಿಜುವಲ್ ಈ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋಲೋದಕ್ಕೆ ಕಾರಣ ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತು, ಗ್ಯಾರಂಟಿಗೆ ಮರುಳಾಗಿ ಜನ ವೋಟ್ ಹಾಕಿದ್ರು, ಕಾಂಗ್ರೆಸ್ ಅನ್ನು ಗೆಲ್ಲಿಸಿದ್ರು ಅಂತ. ಐ ಡೋಂಟ್ ಥಿಂಕ್ ಸೊ ಅಭಿಷೇಕ್. ನಮ್ಮ ಜನ ಅಷ್ಟೆಲ್ಲ ಗ್ಯಾರಂಟಿಗಳಿಗೆ ಫ್ರೀಗೆಲ್ಲ ಮಾರು ಹೋಗೋರಲ್ಲ. ನಿಜಕ್ಕೂ ಯಾಕೆ ಕಾಂಗ್ರೆಸ್ ಬಂತು ಅಂತ ಹೇಳಿದ್ರೆ ಬಿಜೆಪಿಯಲ್ಲಿನ ಭ್ರಷ್ಟಾಚಾರ, ಅದಕ್ಕೂ ಹೆಚ್ಚಾಗಿ 40% ಕಮಿಷನ್ ಆರೋಪ ಮಾಡಿದ್ರಲ್ಲ, ಪೇ CM ಇನ್ನೊಂದು ಮತ್ತೊಂದು, ಇದಕ್ಕೋಸ್ಕರ ಬೇಸತ್ತು ಜನ ಓಟ್ ಹಾಕಿದ್ರು. ನನ್ನ ದುಡ್ಡನ್ನು ಇವರು ಈ ತರ ನಂಗಾನಾಚು ಮಾಡಬೇಕು ಅಂತಂದ್ರೆ ನಾನು ಯಾಕೆ ಇವರು ಓಟ್ ಹಾಕಬೇಕು, ಹಾಕಲ್ಲ ನಾನು ಅಂತ ಇನ್ನೊಂದು ಪಕ್ಷವನ್ನು ಆಯ್ಕೆ ಮಾಡಿದ್ರು. ಆ ಪಕ್ಷದ ಅವಸ್ಥೆ ಏನು? ಆ ಪಕ್ಷ ಬಂದ ತಕ್ಷಣ 40% ಮುಗಿದು ಹೋಯ್ತಾ, ಕಮಿಷನ್ ಮುಗಿದು ಹೋಯ್ತಾ? ಯಾರು ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರೋ ಅವರೇ ಇವತ್ತು ಬಂದು ಕಾಂಗ್ರೆಸ್ನ ವಿರುದ್ಧವೂ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲಿ ಹೋದ್ರು DK ಶಿವಕುಮಾರ್, ಎಲ್ಲಿ ಹೋದ್ರು ಸಿದ್ದರಾಮಯ್ಯನವರು. ಈಗ ನೀವು ಸಾಕ್ಷಿ ಕೇಳ್ತೀರಾ, ಹಾಗಾದ್ರೆ ಸಾಕ್ಷಿಯಲ್ಲಿದೆ ಕೊಡಿ ಅಂತ. ಹಿಂದೆ ಬಿಜೆಪಿ ಕೇಳ್ತಾ ಇತ್ತು ಸಾಕ್ಷಿ ಕೊಡಿ ಅಂತ. ಅವಾಗ ನೀವೇನು ಹೇಳಿದ್ರಿ, ಇದಕ್ಕೆಲ್ಲ ಸಾಕ್ಷಿ ಬೇಕಾ? ಈಗ ಅವರು ಮಾತಾಡಿದ್ದು ಆ ಟೈಮಲ್ಲಿ ಇವ್ರು ಯಾವುದು ಒಂದೇ ಒಂದು ಕಾಂಟ್ರಾಕ್ಟ್ ಅನ್ನು ತಗೊಂಡಿಲ್ಲ, ಟೆಂಡರೇ ತಗೊಂಡಿಲ್ಲ, ಇವ್ರು ಕಾಮಗಾರಿನೇ ಮಾಡಿಲ್ಲ ಅಂದ್ಬಿಟ್ರು. ಯಾರು ಬಿಜೆಪಿ ಅವರು. ಕೆಂಪಣ್ಣ ಅವ್ರು ಎಲ್ರಿ, ಅವ್ರು ಯಾವ ಕಾಮಗಾರಿ ಮಾಡಿ ನಿಮಗೆ ಗೊತ್ತೇನ್ರಿ ಅಂತ. ಈಗ ಇದನ್ನ ಒಪ್ಕೊಂಡು ಏನಾದ್ರೆ ಕಾಂಗ್ರೆಸ್ದು ಶರ್ಟ್ ಹಿಡ್ಕೊಳಕ್ ಹೋದ್ರೆ ನೀವು ಅವಾಗ ಒಪ್ಪಿರ್ಲಿಲ್ವಲ್ಲ, ಈಗ ಹೆಂಗ್ ಕೇಳ್ತೀರಿ ಅಂತ ಅನ್ಸುತ್ತೆ. ಒಂದು ಕಾಂಗ್ರೆಸ್ನವರು ಮಾತಾಡ್ತಾ ಇದ್ರು, ಪಾಪ ಹಿರಿಯರು ತುಂಬಾ ನೋವನ್ನ ಅನುಭವಿಸಿದ್ದವರು, ಅವ್ರು ಹೇಳ್ತಿದ್ದಾರೆ ಅಂತ. ಬಟ್ ಬಹಳ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ನಾವಿಲ್ಲಿ ನೋಡ್ಬೇಕಾಗಿರೋದು ವಾಸುದೇವ್, ಇವ್ರುಗಳು ಮಾತಾಡಿದ್ದು ನಾವು ತನಿಖೆ ಮಾಡ್ತೀವಿ, ಕಳ್ಳಕಾಕರಿಗೆ ನಾವು ಶಿಕ್ಷೆ ಕೊಡಿಸ್ಬಿಡ್ತೀವಿ ಅಂತ. ಏನೂ ಆಗಿಲ್ಲ, ಅಧಿಕಾರಿಗಳು ದುಡ್ಡು ತಿಂತಿದ್ದಾರೆ ಅಂತ ಓಪನ್ ಆಗಿ ಬಂದು ಆರೋಪ ಮಾಡ್ತಿದ್ದಾರೆ. ಇದು ಇನ್ನೊಂದು ಎಲೆಕ್ಷನ್ಗೆ ಅಸ್ತ್ರ ಆಗ್ಲಿಲ್ಲ ಅಂದ್ರೆ ಸಾಕು, ಅದನ್ನಷ್ಟೇ ನಾವು ಯೋಚನೆ ಮಾಡ್ಬೇಕಾಗಿರೋದು. ವೈ? ಬಿಕಾಸ್ ಇದು ಕಾಮನ್ ಆಗ್ಬಿಟ್ಟಿದೆ 40%. ಅವ್ರು ಹೇಳ್ತಾರೆ ಮುಂಚೆ MLAಗಳು ಬಾಯ್ ಬಿಟ್ಟು ಕೇಳೋರು, ಈಗ ಅಧಿಕಾರಿಗಳು ಇಸ್ಕೊಳ್ತಿದ್ದಾರೆ ಅಂತ. ಅಲ್ಲಿಗೆ ಯಾರ್ಯಾರ ಜೊತೆ ಸೇರ್ಕೊಂಡಿದ್ದಾರೆ ಅನ್ನೋದಕ್ಕೆ ಉತ್ತರ ಕೊಡಬೇಕಾದ ಪಕ್ಷಗಳು ಮರೆಮಾಚ್ತಿವೆ ಅಂತ ಅನ್ಸುತ್ತೆ. ಅಲ್ಲ, ಎರಡೂ ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ಆಡಳಿತ ಮಾಡಿದಾವೆ. ಒಂದು ಟೆಂಡರ್ ಅನ್ನ ನಿಷ್ಪಕ್ಷಪಾತವಾಗಿ ಭ್ರಷ್ಟಾಚಾರ ರಹಿತವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ನಮ್ಮಲ್ಲಿ ಅಂದ್ರೆ ನೀವೆಲ್ಲ ವೇಸ್ಟ್ ರೀ. ನೀವು ಸೀರಿಯಸ್ಲಿ ಅಧಿಕಾರಕ್ಕೆ ಬಂದೇ ವೇಸ್ಟ್, ಒಂದು ಸರ್ಕಾರ ಮಾಡೋದೇ ವೇಸ್ಟ್. ನೀವು ಆಕ್ಚುಲಿ ಆನ್ಲೈನ್ ಅಂತ ಕರಿತೀವಿ. ಮೆಟ್ರೋದೊಂದು ಪಿಲ್ಲರ್ ಬಿತ್ತಲ್ಲ ವಾಸುದೇವ್, ಆ ಟೈಮಲ್ಲಿ ಚರ್ಚೆ ಆಗಿತ್ತು. ಆ ಕಂಪನಿ, ಆಂಧ್ರದ ಒಂದು ಕಂಪನಿ, ಅವರಿಗೆ ಹೇಗೆ ಟೆಂಡರ್ ಸಿಕ್ತು ಅಂತ. ಅಂದ್ರೆ ನಿಮಗೆ ಅಷ್ಟು ಕಡಿಮೆಗೆ ಅವನು ಬಿಡ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ ಇಂಟರ್ನಲ್ ಮಾಹಿತಿ ಅನ್ನೋದೆಲ್ಲ ಇತ್ತು. ಈ ಇಂಟರ್ನಲ್ ಮಾಹಿತಿ ಯಾಕೆ ಅಂತಂದ್ರೆ ಫೈಲ್ಗಳೆಲ್ಲ ಧೂಳು ತಿಂತಿರ್ತವೆ. ನೀವು ಪರ್ಸೆಂಟೇಜ್ ವ್ಯವಹಾರ ಕುದುರಿಸೋವರೆಗೂ ಫೈಲ್ಗಳ ಮುಂದಕ್ಕೆ ಹೋಗೋದೇ ಇಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಅಲ್ಟಿಮೇಟ್ಲಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ನೀವಾಗ್ಲೇ ಹೇಳ್ತಾ ಇದ್ರಿ ಸ್ಟ್ರಕ್ಚರಲ್ ಚೇಂಜಸ್ ಕೆಲ ಈಗ ಪಾರ್ಟಿ ಆರ್ಗನೈಸೇಷನ್ ಅಲ್ಲಿ ಹೇಗಾಗಬೇಕು ಅಂಥವರು ಎಲೆಕ್ಷನ್ ನ ಫೈಟ್ ಮಾಡೋದ್ರಲ್ಲಿ ಚೇಂಜಸ್ ಆಗಬೇಕಾಗತ್ತೆ. ಎಲೆಕ್ಷನ್ ಕಮಿಷನ್ ಇವ್ರುಗಳು 14 ಲಕ್ಷ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಬೀದಿಗೆ 14 ಲಕ್ಷ ಖರ್ಚು ಮಾಡಿರ್ತಾರೆ. ಅದನ್ನ ನೀವು ಸರಿಯಾಗಿ ಪ್ರಾಪರ್ ಹುಕ್ ಮಾಡಿದ್ದೆ ಆದ್ರೆ ನಿಮ್ಗೆ ಇಂಥವೆಲ್ಲ ಲೆಕ್ಕಕ್ಕೆ ಸಿಗ್ತವೆ. ಈ ಫಂಡ್ ಎಲ್ಲ ಎಲ್ಲಿಗೆ ಹೋಗ್ತಿದೆ ಅಂತ. ಈಗ 40% ದುಡ್ಡು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಈಗ ಒಬ್ರು ಶಾಸಕರಾಗಿ ಆಯ್ಕೆ ಆಗೋದಕ್ಕಿಂತ ಮುಂಚೆ ನಾನು ಟಿಕೆಟ್ ಕೊಡಿ ಅಂತ ಕೇಳ್ತಾರೆ. ಆ ಟಿಕೆಟ್ ಕೊಟ್ಟವನ ಹಿಂದೆ ಒಂದು 10 ಜನ ಓಡಾಡ್ತಿರ್ತಾರೆ ನೋಡಿ. ಆ 10 ಜನ ಯಾರು? 10ರಲ್ಲಿ ಒಂದು 6 ಜನ ಕಾಂಟ್ರಾಕ್ಟರ್ಗಳು ಇರ್ತಾರೆ. ಅವ್ರು ನೀವು ಹೇಳ್ತಿರ್ತೀರಿ ನೋಡಿ ಆ ಮನಿ ವಿಡಿಯೋಗಳಲ್ಲಿ, ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್, ಒಳ್ಳೆ ಈಲ್ಡ್ ಕೊಡುವಂತ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಈ ಕಾಂಟ್ರಾಕ್ಟರ್ಗಳು ಈ ರಾಜಕಾರಣಿಗಳಿಗೆ ಸೇಫ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದು 100% ಈಲ್ಡ್ ಕೊಡುತ್ತೆ ಅಂತ. ಗೆದ್ದ ತಕ್ಷಣನೇ ಎಲ್ಲ ಕಾಂಟ್ರಾಕ್ಟ್ ಅವನಿಗೆ, ಅದ್ರಲ್ಲಿ 10% ಇವನಿಗೆ. ಗೊತ್ತಿರೋದೇ ಎಲ್ರಿಗೂ ಗೊತ್ತಿದೆ, ಸಿದ್ದರಾಮಯ್ಯ ಗೊತ್ತಿಲ್ವಾ ಇದು? ಮೇ ಬಿ ವಾಸುದೇವ್, ಈಗ ಪ್ರತಿಯೊಂದು ಜಿಲ್ಲೆಗಳನ್ನ ನೀವು ನೋಡ್ಕೊಂಡ್ರೆ, ಈಗ ಬೀದರು, ಬೆಳಗಾವಿ, ಬಾಗಲಕೋಟೆ, ಆ ಭಾಗದಲ್ಲಿ ಒಂದೊಂದು ಫ್ಯಾಮಿಲಿ ಡಾಮಿನೆಂಟ್ ಇರೋದಿದೆಯಲ್ಲ, ಇವ್ರುಗಳಿಗೆ ಪಕ್ಷ ರಾಜಕಾರಣ ಅದೆಲ್ಲ ಮ್ಯಾಟರ್ ಆಗೋದಿಲ್ಲ ಅಂತ. ಸೊ ಅವ್ರಗಳಿಗೆ ನೋಡ್ರಪ್ಪ,
ನಿಮಗೇನ್ ಬರ್ಬೇಕು ಬರುತ್ತೆ, ನಮ್ ಬಿಸ್ನೆಸ್ಗೆ ಏನ್ ಬೇಕು ನೀವು ಅದನ್ನ ಮಾಡಿ ಅಂತ. ಅದೇ ತರದ ಫಾರ್ಮುಲಾಗಳು ಬೇರೆ ಬೇರೆ ಕಡೆಯಲ್ಲೂ ಆಗ್ತಿದೆ ಅಂತ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಕಾಂಟ್ರಾಕ್ಟರ್ಗಳು ಬೇಕು, ಅವರ ಸಪೋರ್ಟು ಬೇಕು. ಸೊ ಇದೆಲ್ಲವೂ ಹಾಗೆ ಇದೆ, ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಕೋರ್ಟ್ ಇನ್ವಾಲ್ವ್ ಆದ್ರೆ ಏನಾದ್ರೂ ಆಗತ್ತಾ ಅನ್ನೋದಷ್ಟೇ ಒಂದು ಹೋಪು. ನೀವು ಬಿಜೆಪಿ ನಂಬ್ಕೊಂಡು ಹೋಗ್ತೀನಿ, ಕಾಂಗ್ರೆಸ್ ನಂಬ್ಕೊಂಡು ಹೋಗ್ತೀನಿ, ಹಂಗಾಗೋದಿಲ್ಲ. 40% ಆಫ್ ಓವರ್ ಆಲ್ ಕಾಂಟ್ರಾಕ್ಟ್ ನ ದುಡ್ಡು ಅನ್ನೋದು ತುಂಬಾ ದೊಡ್ಡ ಮೊತ್ತ. ಹೌದು. ಈಗ ರಾಜಕೀಯ ಪರಿಸ್ಥಿತಿ ಡೋಲಾಯಮಾನ ಸ್ಥಿತಿಗೆ ಹೋಗ್ತಾ ಇದೆ. ಒಂದು ರಾಜಕೀಯ ಪಕ್ಷವನ್ನ ಕಂಟ್ರೋಲ್ ಮಾಡೋ ಮಟ್ಟಿಗೆ ಈ ಲಂಚ ಹೋಗ್ತಿದೆ ಅನ್ನೋದಾದ್ರೆ, ಅಧಿಕಾರಿಗಳು ಲಂಚ ತಿಂತಿದ್ದಾರೆ ಅನ್ನೋದಾದ್ರೆ ಕೋರ್ಟ್ ಇನ್ವಾಲ್ವ್ ಆಗದೆ ಬೇರೆ ಆಪ್ಷನ್ನೇ ಇಲ್ಲ. ಅದಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಣ. ಇಲ್ಲದೆ ಹೋದ್ರೆ ರಾಜಕೀಯ ಪಕ್ಷಗಳನ್ನಷ್ಟೇ ನೆಚ್ಕೊಂಡು ಕೂತ್ರೆ ಅವ್ರು ಇವ್ರನ್ನ ಮಂಗ ಮಾಡಿದ್ರು, ಇವ್ರು ಅವ್ರನ್ನ ಮಂಗ ಮಾಡಿದ್ರು, ಜನ ಅಲ್ಟಿಮೇಟ್ಲಿ ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಅವ್ರು ಮಜಾ ಮಾಡ್ತಿರ್ತಾರೆ, ನಾವು ಹಿಂಗೆ ಬಡತನದಲ್ಲಿ ಕಷ್ಟ ಆಗ್ತಿರ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.